ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಮೂಲಕ ತುಂಬ ಮುದ್ದಾಗಿ ಅಭಿನಯಿಸಿದ್ರು. ಹಾಗೇನೆ ಇವರು ಸೋಗ್ಲಾಡಿ ಅಂತಲೇ ಫೇಮಸ್ಸು. ಆಗಲೇ ನೋಡಿದ್ರಲ್ಲ ದತ್ತ ಏನು ಹೇಳ್ತಾ ಇದ್ರು. ಎಸ್, ಅವರೇ ಚಂದನದ ಗೊಂಬೆ. ಚಂದನ ಅವ್ರ ಮನೇಲಿದ್ದೀವಿ ನಾವು. ಇವತ್ತು ದಸರಾ ಹಬ್ಬನ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಅಲಂಕಾರನೂ ಅಷ್ಟೇ, ಊಟದಿಂದ ಹಿಡಿದು ಎಲ್ಲವೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದಸರಾ. ಥ್ಯಾಂಕ್ ಯು ಮ್ಯಾಮ್. ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಮುಗೀತು, ಇಡೀ ಟೀಮ್ ಇಲ್ಲಿಗೆ ಬಂದಿತ್ತು. ಸೊ ಆ ಖುಷಿ ಮತ್ತು ಆ ವಿದಾಯ ಹೇಳಿದ್ದು ಒಂದು ಬೇಸರ ಎಲ್ಲನೂ ಹೇಳೋದಾದರೆ, ವಿದಾಯವಂತೂ ಖಂಡಿತವಾಗ್ಲೂ ಹೇಳಿದ್ದೀವಿ. ಬಟ್ ವಿದಾಯ ಹೇಳಿದ್ದೀವಿ ಅಂತ ನಮಗೆ ಅನ್ನಿಸ್ತಾನೆ ಇಲ್ಲ. ಬಿಕಾಸ್ ಆಲ್ಮೋಸ್ಟ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಎಲ್ಲರೂ ಮೀಟ್ ಮಾಡ್ತೀವಿ. ಇಲ್ಲ ಸುಧಾಮನ್ ಮನೆಯಲ್ಲಿ ಇವತ್ತು ನಮ್ಮ ಮನೆಗೆ ಬಂದಿದ್ರು. ಈ ಥರ ಎಲ್ಲಾದರೂ ಒಂದು ಕಡೆ ಮೀಟ್ ಮಾಡ್ತಾನೆ ಇರ್ತೀವಿ. ಸೊ ನಾವು ಬಾಯಿ ಹೇಳಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ. ನೈಸ್. ಆ ಬಾಂಡಿಂಗ್ ಇದೆಯಲ್ಲ ತುಂಬ ಚೆಂದ ಇದೆ ನಿಮ್ದೆಲ್ಲರದು. ಎಲ್ಲ ಯಂಗ್ಸ್ಟರ್ಸೇ ಇದ್ದಿದ್ದು. ಸುಧಾ ಅಮ್ಮನೂ ನಿಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿ ಬೆರೀತಾ ಇದ್ರು. ಡೈರೆಕ್ಟರಿಂದ ಹಿಡಿದು ದತ್ತ ಕ್ಯಾರೆಕ್ಟರ್ ಮಾಡಿ ವೆಂಕಟೇಶ್ ಸರು ಎಲ್ಲ ಅಷ್ಟು ದೊಡ್ಡ ಹಿರಿಯ ಕಲಾವಿದರಾದ್ರೂ ನಿಮ್ಮ ಜೊತೆ ಬೆರೆತು ಜಾಲಿ ಮಾಡ್ತಾಯಿದ್ರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಟೀಮಲ್ಲಿ ತುಂಬ ಯಂಗೆಸ್ಟ್ ಅಂದರೆ ವೆಂಕಟರಾವ್ ಸರೇನೆ, ದತ್ತ ತಾತ. ವಿ ನೆವರ್ ಹ್ಯಾವ್ ದಟ್. ಅಂದರೆ ಇವಾಗ ಸುಧಾಮ ಇರ್ಬೋದು, ಅಮ್ಮ ಸೂಪರ್ ಸ್ಟಾರ್ ಅನ್ನೋ ಥರದ್ದು ಯಾವುದೇ ಥರದ್ದು ಆ್ಯಟಿಟ್ಯೂಡ್ ಇಲ್ಲ. ಅಥವಾ ತುಂಬ ಸೀನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ದತ್ತ ಸರ್ ಇರ್ಬೋದು, ಅಥವಾ ನಮ್ಮ ರಿಚಿ ಸರ್ ಇರ್ಬೋದು, ಯಾರೂ ಆ ಥರ ಎಲ್ಲ ಬಿಹೇವ್ ಮಾಡೋದೇ ಇಲ್ಲ. ವಿ ಆರ್ ಆಲ್ ಒನ್ ಅನ್ನೋ ಥರನೇ ನಾವು ಯಾವಾಗಲೂ ವರ್ಕ್ ಮಾಡಿದ್ದು. ಆ್ಯಂಡ್ ನಮ್ಮ ಏಜ್ಗೆ ಇಳಿದು ಅವರು ನಾವು ಹೇಗೆ ಮಾತಾಡ್ತೀವೋ ಹಾಗೆ ಮಾತಾಡ್ತಾ ಇದ್ದಿದ್ದು. ಆ್ಯಂಡ್ ಈಗಲೂ ಹಾಗೆ ಇರೋದು, ಇನ್ನು ಮುಂದೆನೂ ಹಾಗೆ ಇರ್ತೀವಿ. ಇತ್ತೀಚೆಗಷ್ಟೇ ಮದುವೆ ಆದ್ರಿ. ಹಂಗೆ ನೋಡ್ತಾ ಇದ್ರೆ 1 ವರ್ಷ ಆಗೋಯ್ತು ಆಲ್ರೆಡಿ. ನಿಮ್ಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಷಯ ಮಾಡಿಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹೋದ ತಿಂಗಳಿಗೆ 1 ವರ್ಷ ಆಯಿತು. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸೊ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಹೆಂಗೆ ನಡೀತಾ ಇದೆ? ಆ್ಯಂಡ್ ಹಸ್ಬೆಂಡ್ ಅಂತೂ ತುಂಬ ಸಪೋರ್ಟಿವ್ ಅಂತ ಅನಿಸುತ್ತೆ. ಅವರು ಚಿನಿ ಅಂತ ಓಡಾಡ್ತಾ ಇದ್ರು, ಕರೆಯೋದೆಲ್ಲ ಚಿನಿ ಅಂತ ಕರೀತಾ ಇದ್ರು. ಸೊ ಹೆಂಗಿದೆ? ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ದಟ್ ಐ ಹ್ಯಾವ್ ಎಂಬಾಕ್ಡ್ ಅಪಾನ್. ನಮ್ಮ ಅತ್ತೆ ಆಗಿರ್ಬೋದು, ನನ್ನ ಹಸ್ಬೆಂಡ್, ನನ್ನ ಮೈದ್ನ, ವಿ ಆರ್ ಆಲ್ ಲೈಕ್ ಅ ಫ್ರೆಂಡ್ಸ್ ರಾದರ್ ದ್ಯಾನ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಅನ್ನೋದಕ್ಕಿಂತ ಎಲ್ಲ ಫ್ರೆಂಡ್ಸ್ ಥರ ಇರ್ತೀವಿ. ಅಫ್ಕೋರ್ಸ್ ಕಿತ್ತಾಡ್ತೀವಿ, ಇಲ್ಲ ಅಂತ ಅಲ್ಲ. ಬಟ್ ವಿಲ್ ಬೌನ್ಸ್ ಬ್ಯಾಕ್. ತುಂಬ ಬೇಗ ಮುನ್ಸ್ಕೊಳ್ಳೋದು, ತುಂಬ ಹೊತ್ತು ಅದೆಲ್ಲ ಏನೂ ಮಾಡಲ್ಲ. ನನ್ನ ಮೈದ್ನಂಗಂತೂ ಕೋಪ ಮಾಡ್ಕೊಂಡಾಗೆಲ್ಲ ಅವನೇನಾದರೂ ಒಂದು ಗಿಫ್ಟ್ ತಂದು ಕೊಡಬೇಕು. ಏನಾದರೂ ಇರ್ಬೋದು, ಒಂದು ಚಾಕ್ಲೇಟು, ಇಲ್ಲ ಜ್ಯುವೆಲ್ರಿ, ಫೋನು, ಏನಾದರೂ. ಅಲ್ವಾ? ಆ ಫ್ರೆಂಡ್ಶಿಪ್ ಮನೇಲಿ ಸಿಕ್ಬಿಟ್ರೆ ನಮಗೆ ಬೇರೆ ಹೊರಗಡೆ ಬೇಡ ಅಂತ ಅನ್ಸುತ್ತೆ. ಆ್ಯಂಡ್ ಈ ಥರದ ಅತ್ತೆ ಮನೆ ಸಿಗೋದು ಕಷ್ಟ. ಟ್ರೂ. ಆ ವಿಷಯದಲ್ಲಿ ತುಂಬ ಪುಣ್ಯ ಮಾಡಿದ್ದೆ ಅಂತ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಹಾಗೆ ಆಗತ್ತೆ. ನೋಬಡಿ ಥಿಂಗ್ಸ್ ದ್ಯಾಟ್ ವಿ ಆರ್ ಅ ಫ್ಯಾಮಿಲಿ. ನಾವೆಲ್ಲ ಅಂದರೆ ಗೊತ್ತಿಲ್ಲದಲ್ಲೇ ಇರೋರು ಹೋದಾಗ ವಿ ಆರ್ ಆಲ್ ಫ್ರೆಂಡ್ಸ್ ಅಂತಲೇ ಅಂದ್ಕೊಳ್ಳೋದು. ದಟ್ ಈಸ್ ಹೌ ವಿಲ್ ಬಿ. ಮೋಸ್ಟ್ ಆಫ್ ದ ಟೈಮ್ ಮೈದ್ನ ನಾವೆಲ್ಲೇ ಹೋದ್ರೂ ಜೊತೆನಲ್ಲಿ ಇರ್ತಾರೆ. ಸೊ ಎಲ್ಲರೂ ಪೀಪಲ್ ವಿಲ್ ಥಿಂಕ್ ದಟ್ ವಿ ಆರ್ ಆಲ್ ಫ್ರೆಂಡ್ಸ್ ಅಂತ. ಅದಕ್ಕೆ ಅನಿಸುತ್ತೆ ನೋಡಿ, ನಿನಗಾಗಿ, ಶ್ರೀರಸ್ತು ಶುಭಮಸ್ತು, ದೆನ್ ಸಿಂಧು ಭೈರವಿ, ಎಲ್ಲ ಕಿರುತೆರೆ ಧಾರಾವಾಹಿಗಳಲ್ಲೂ ಚಂದನ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಸಪೋರ್ಟ್ ಬೇಕು ನೋಡಿ ಫ್ಯಾಮಿಲಿದು. ವೆರಿ ಟ್ರೂ. ಡೆಫಿನೆಟ್ಲಿ ಐ ಹ್ಯಾವ್ ದಟ್ ಸಪೋರ್ಟ್. ಅಮ್ಮ ಮನೆ ಇರ್ಬೋದು ಅಥವಾ ಗಂಡನ ಮನೆ ಇರ್ಬೋದು, ಎರಡೂ ಕಡೆ ನನಗಷ್ಟೇ ಸಪೋರ್ಟ್ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ಎಸ್, ನಾನು ಕೇಳ್ಪಟ್ಟೆ ಮೈಸೂರು ಟು ಹುಬ್ಳಿ ನಂಟಿದೆ ನಿಮಗೆ ಅಂತ. ಅದು ಆ್ಯಕ್ಚುಲಿ ನಮ್ಮದು ಇವ್ರದ್ದು ಬಸವೇಶ್ವರ ನಗರ್, ಇವ್ರದ್ದು ಹಿಂದಿನ ಏರಿಯಾ ಕಾಮಾಕ್ಷಿಪಾಳ್ಯ, ನಮ್ಮದು ಕಾಮಾಕ್ಷಿಪಾಳ್ಯ. ಸೊ ಮೈಸೂರು ಟು ಹುಬ್ಳಿಗಿಂತ ಅದು ಬಸವೇಶ್ವರ ನಗರ್ ಟು ಕಾಮಾಕ್ಷಿಪಾಳ್ಯ ಆಯಿತು. ಸೊ ಹಿಂಗೆ ಶುರುವಾಗಿದ್ದು. ವಿ ನ್ಯೂ ಈಚ್ ಅದರ್ ಫ್ರಮ್ 6 years. ಇನ್ಫ್ಯಾಕ್ಟ್ ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ, ಅಂದರೆ ಹೀ ಟೋಲ್ಡ್ ಮೀ ದ್ಯಾಟ್ ಮನೆಯಲ್ಲಿ ಹುಡುಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಮದುವೆ ಆಗಬೇಕು, ಇವನ ಜೊತೆ ಮೀಟ್ ಮಾಡೋದಕ್ಕೆಲ್ಲ ಅವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಒಳ್ಳೆ ಹುಡುಗ ನೋಡಿ, ಮದುವೆ ಆಗೋ ಹಾಗಿದ್ರೆ ಹೋಗಿ ಒಂದು ಜಸ್ಟ್ ಮೀಟ್, ಗೊತ್ತಾಗುತ್ತೆ ರ್ಯಾಪೋ ಎಲ್ಲ ಅಂತೆಲ್ಲ ಅಂದ್ಬಿಟ್ಟು ಹಾಗೆಲ್ಲ ಆಗಿದೆ. ಆ್ಯಕ್ಚುಲಿ ಇವತ್ತೊಬ್ಳು ಬರಬೇಕಾಗಿತ್ತು. ಶಿ ಕೀಪ್ಸ್ ರ್ಯಾಗಿಂಗ್ ಮೀ. ನನ್ನನ್ನು ಡೇಟಿಗೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ನೀನೇ ಮದುವೆ ಮಾಡ್ಕೊಂಬಿಟ್ಟಿದ್ಯಾ ಅಂತ.
ಸೊ ಹಾಗಾಯಿತು. ಅವ್ರ ಮನೆಯಲ್ಲೂ ಹುಡುಗಿನ ನೋಡ್ತಾ ಇದ್ರು ಆ್ಯಂಡ್ ಈವನ್ ಐ ವಾಸ್ ರೆಡಿ ಟು ಗೆಟ್ ಮ್ಯಾರಿಡ್. ಸೊ ಇಟ್ ಜಸ್ಟ್ ಹ್ಯಾಪೆಂಡ್. ಕಾಲ ಕೂಡು ಬಂತು ಎಲ್ಲ ದೇವಿ ಮಹಿಮೆ. ನೋಡಿ ಎಸ್ 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 ವೆರಿ ಟ್ರೂ ಇದೆ ಅಂತಾನೆ ಟ್ರೂ 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 ಟ್ರೂ. ಎಸ್. ಸಿಂಧು ಭೈರವಿಲಿ ಒಂದು ಮೆಂಟಲಿ ಡಿಸ್ಟರ್ಬ್ ಆಗಿರೋವಂಥ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಸೊ ಆ ಒಂದು ಚಾಲೆಂಜಿಂಗ್ ರೋಲ್ನ ನಿಭಾಯಿಸೋಕ್ಕೆ ಎಷ್ಟು ಕಷ್ಟ ಆಯಿತು, ಎಷ್ಟು ಚಾಲೆಂಜಿಂಗ್ ಆಗಿದೆ? ನಂಗೆ ಅದು ಕಷ್ಟ ಅನ್ನೋದಕ್ಕಿಂತ ಐ ಎಂಜಾಯಿಂಗ್ ಡೂಯಿಂಗ್ ದ್ಯಾಟ್. ನೋ ಮೇಕಪ್, ನೋ ಹೇರ್ ಸ್ಟೈಲ್, ನಥಿಂಗ್. ಸೊ ಐ ಆ್ಯಕ್ಚುಲಿ ಲವ್ ದಟ್ ಕ್ಯಾರೆಕ್ಟರ್. ರೀಸೆಂಟಾಗಿ ಮುಗ್ದೋಯ್ತು ಆ ಕ್ಯಾರೆಕ್ಟರ್. ಅಂದರೆ ಮೆಂಟಲಿ ಡಿಸ್ಟರ್ಬ್ ಆಗಿರೋವಂಥದ್ದು ಕ್ಯಾರೆಕ್ಟರ್ ಮುಗೀತು. ಐ ಫೆಲ್ಟ್ ರಿಯಲಿ ಬ್ಯಾಡ್ ಫಾರ್ ದ್ಯಾಟ್. ತುಂಬ ಲೀಲಾಜಾಲವಾಗಿ ಆಯಿತು ಆ ಪೋರ್ಷನ್ ಶೂಟಿಂಗ್ ಅಂತೂ. ಐ ಎಂಜಾಯ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದರು, ಹತ್ಕೊಂಡೆಲ್ಲ ಮೆಸೇಜ್ ಮಾಡಿದರು. ಬಿಕಾಸ್ ಅದರಲ್ಲಿ ಐಲ್ ಬಿ ಕ್ಯಾರಿಯಿಂಗ್. ಆ್ಯಂಡ್ ಪೇರೆಂಟ್ಸ್ ಇಲ್ಲ ಈ ಕಡೆ, ಪ್ರೀತಿಸ್ದವನ ಜೊತೆನಲ್ಲಿಲ್ಲ, ಎಲ್ಲೆಲ್ಲೋ ರೋಡ್ ಅಲ್ಕೊಂಡು ಹುಚ್ಚಿ ಥರ, ಏನೂ ಗೊತ್ತಾಗದೆ ಯಾರೋ ಏನೋ ತಿನ್ನೋಕ್ಕೆ ಕೊಟ್ಟರೆ ಅದನ್ನು ಇಸ್ಕೊಂಡು ತಿನ್ನೋದು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ರೋಲ್ ಮಾಡಬೇಕಾದ್ರೆ. ನನಗೆ ಒಂದೊಂದ್ಸರಿ ಒಂಥರ ಹೊಟ್ಟೆ ಉರಿ ಕರಳು ಕಿಲ್ಚಿದಂಗೆ ಆಗ್ಬಿಡೋದು. ಎಷ್ಟೋ ಜನ ಆ ಥರ ಇರ್ತಾರೆ ಅನ್ಸುತ್ತೆ ಅಲ್ವಾ, ವಿ ಡೋಂಟ್ ನೋ. ಸೊ ಹೇಗಿರುತ್ತೆ ಅವ್ರ ಮನಸ್ಥಿತಿ ಅದೆಲ್ಲ ಯೋಚನೆ ಮಾಡ್ತಾ ಇರ್ತಿದ್ದೆ ಶೂಟ್ ಮಾಡಬೇಕಾದ್ರೆ ಎಲ್ಲ. ಎಸ್. ನಿನಗಾಗಿಲೂ ಕೂಡ ಒಂದು ಮಿಡ್ಲಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಚಂದನ ದಟ್ ಮಾಧುರಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಸೊ ಅದನ್ನು ಮಿಡ್ಲಲ್ಲೇ ಬಂದು ಮುಗೀತು. ಬಟ್ ಆ ರೋಲ್ನ ಮಾಡಬೇಕಾದ್ರೆ ಅದು ಹೆಂಗಿತ್ತು ಅಂತ? ನಂಗೆ ಫಸ್ಟ್ ಕಾಲ್ ಬಂದಾಗ ದೇ ಟೋಲ್ಡ್ ಮಿ ಈ ಥರ ಕ್ಯಾರೆಕ್ಟರ್ ಸತ್ತೋಗಿರ್ತಾರೆ ಆಲ್ರೆಡಿ ಅಂತ. ಐ ವಾಸ್ ಲೈಕ್ ನೋ, ಐ ಡೋಂಟ್ ವಾಂಟ್ ಟು ಡೂ ದಿಸ್ ಅಂತ. ಆ್ಯಂಡ್ ದೆನ್ ಇಲ್ಲ, ನೀವು ಒಂದು ಸರಿ ಸೀರಿಯಲ್ ನೋಡಿ ಆ್ಯಂಡ್ ಜಸ್ಟ್ ಗೋ ಟು ಸೋಷಿಯಲ್ ಮೀಡಿಯಾ ಆ್ಯಂಡ್ ಚೆಕ್ ಅಂತ ಅಂದಾಗ ಮೋಸ್ಟ್ ಅವೈಟೆಡ್ ಕ್ಯಾರೆಕ್ಟರ್ ಅದು ಅಂತ ಗೊತ್ತಾಯಿತು. ಆ್ಯಂಡ್ ದೆನ್ ಐ ಸೆಡ್ ಓಕೆ. ಬರೀ 3 ದಿನನೂ ಏನೋ ಶೂಟ್ ಮಾಡಿದ್ವಿ ಅಷ್ಟೇ. ಐ ಕಂಪ್ಲೀಟ್ಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ದ್ಯಾಟ್ ಟೀಮ್. ರಿತ್ವಿಕ್ ಆಗಿರ್ಬೋದು, ದ ಡಿರೆಕ್ಟರ್ ಆ್ಯಂಡ್ ದ ಹೋಲ್ ಟೀಮ್ ಫಾರ್ ದ್ಯಾಟ್ ಮ್ಯಾಟರ್ಸ್. ಈವನ್ ದಟ್ ಕ್ಯಾರೆಕ್ಟರ್ ತುಂಬ ಬ್ಯೂಟಿಫುಲ್ಲಾಗಿ ಹೆಣ್ದಿದ್ರು ಆ ಕ್ಯಾರೆಕ್ಟರ್ನ. ಐ ಕಂಪ್ಲೀಟ್ಲಿ ಎಂಜಾಯ್ಡ್ ಡೂಯಿಂಗ್ ದ್ಯಾಟ್. ಎಸ್, ನೈಸ್. ಆ್ಯಕ್ಚುಲಿ ಚೆನ್ನಾಗೂ ಮೂಡ್ ಬಂತು ಅದು. ಅವತ್ತೇನೆ ಋತ್ವಿಕ್ ಅವರ ವೈಫ್ದು ಡಿಲಿವರಿ ಇದ್ದಂತೆ ನೀವು ಬೆಡ್ ಮೇಲೆ ಇದ್ರಿ, ಅದೆಲ್ಲ ಗೊತ್ತಾಯಿತು. ಹೆಂಗಿತ್ತು ಆ ಸಿಚುವೇಶನ್? ಆ್ಯಕ್ಚುಲಿ ಅವತ್ತು ಶೂಟ್ ಮಾಡಬೇಕಾದ್ರೆ ಐ ಆಸ್ಕ್ಡ್ ಋತ್ವಿಕ್ ವೆನ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಅಂತ ಅಂದ್ಬಿಟ್ಟು. ಎನಿ ಟೈಮ್ ಸೂನ್ ಅಂತ ಅಂದರು. ಐ ಟೋಲ್ಡ್ ಹಿಮ್, ಎಷ್ಟು ಧೈರ್ಯ ನಿಮಗೆ, ತುಂಬ ಗರ್ಭಿಣಿನ ಮನೆಯಲ್ಲಿ ಬಿಟ್ಬಿಟ್ಟು ಶೂಟಿಂಗಿಗೆ ಬಂದಿದ್ದೀರಾ ಅಂತ. ಡೋಂಟ್ ನೋ ಚಂದನ, ಏನೋ ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳಿದ್ರು. ಆ್ಯಂಡ್ ದೆನ್ ನಂದು ಈ ಥರ ಬೆಡ್ ಮೇಲೆ ಇನ್ನೇನು ಸತ್ತಿರೋ ಥರದ್ದು ಒಂದು ಸೀನು, ಹಿ ಗಾಟ್ ಅ ಕಾಲ್ ಸ್ಟೇಟಿಂಗ್ ದ್ಯಾಟ್ ಈ ಥರ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ವಿ ಆರ್ ಟೇಕಿಂಗ್ ಹರ್ ಟು ದ ಹಾಸ್ಪಿಟಲ್ ಅಂತ. ವಿ ವರ್ ಆಲ್ ವರೀಡ್. ಆ್ಯಂಡ್ ಅವತ್ತೇ ನಾವು ಶೂಟಿಂಗ್ ಮುಗಿಸ್ಬೇಕು ಬಿಕಾಸ್ ನಂದು ಡೇಟ್ಸ್ ಇಲ್ಲ ಆ್ಯಂಡ್ ಅವ್ರದ್ದು ಅವ್ರದ್ದೆಲ್ಲ ಏನೇನೋ ಬೇರೆ ಬೇರೆ ಶೂಟಿಂಗ್ಸ್ಗಳೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಂದು ಸಿಂಧು ಭೈರವಿ ನೆಕ್ಸ್ಟ್ ಡೇ, ಡೇಟ್ಸ್ ಇಲ್ಲ. ಅವತ್ತಿನ ದಿನ ಮುಗಿಸ್ಲೇಬೇಕು. ಅವರು ಅಷ್ಟೇ, ಹಿ ಸೋ ಪ್ರೊಫೆಷ್ನಲ್. ದೋ ದ ಸಿಚುಯೇಷನ್ ವಾಸ್ ಲೈಕ್ ದಿಸ್, ಶೂಟ್ ಪೂರ್ತಿ ಮುಗಿಸ್ಕೊಟ್ಬಿಟ್ಟು ಹೋದರು ಅವರು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಫೀಲಿಂಗ್. ಇಮಿಡಿಯೇಟಾಗಿ ಕಾಲ್ ಮಾಡಿ ದೆನ್ ವಿ ಗಾಟ್ ಟು ನೋ ದ್ಯಾಟ್ ಹಿ ವಾಸ್ ಬ್ಲೆಸ್ಡ್ ವಿತ್ ಅ ಬೇಬಿ. ಇಟ್ ವಾಸ್ ಅ ವಂಡರ್ಫುಲ್ ಮೂಮೆಂಟ್. ಎಂತ ನೋಡಿ, ಆರ್ಟಿಸ್ಟ್ಗಳಿಗೆ ಹೆಂಗಿದ್ರು ಎಂಥ ಪರಿಸ್ಥಿತಿ ಇದ್ರೂ ಮುಗಿಸ್ಲೇಬೇಕು. ನೈಸ್. ಆ್ಯಂಡ್ ಬಿಗ್ ಬಾಸಿಂದ ನಿಮಗೆ ಕಾಲ್ ಬಂದಿತ್ತಂತೆ? ಓಕೆ, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸ್ಪೀಕ್ ಅಬೌಟ್ ದಿಸ್ ಆರ್ ನಾಟ್. ಎಸ್, ಅಂದರೆ ಆಲ್ಮೋಸ್ಟ್ 3 years ಇಂದ ಐ ವಾಸ್ ಸಪೋಸ್ ಟು ಗೋ ಆ್ಯಂಡ್ ಪ್ರತಿ ವರ್ಷವೂ ಐ ಹ್ಯಾಡ್ ಅನ್ ಅಗ್ರಿಮೆಂಟ್ ವಿತ್ ಅ ಡಿಫ್ರೆಂಟ್ ಚಾನೆಲ್. ಸೊ ಹಾಗಾಗಿ ಹೋಗೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಬಂದರೆ ಹೋಗ್ತೀರಾ ಆಪರ್ಚುನಿಟಿ? ಡಿಪೆಂಡ್ಸ್, ಅವಾಗ ಸಿಚುಯೇಷನ್ ಹೇಗಿರುತ್ತೆ ನೋಡಬೇಕು. ಎಸ್. ಈಗ ನೆಕ್ಸ್ಟ್ ಯಾವೆಲ್ಲ ನಿಮ್ಮ ಪ್ರಾಜೆಕ್ಟ್ಗಳು ಬರೋದಿದೆ? ಅಂದರೆ ಸೀರಿಯಲ್ ಅಂತೂ ಇವಾಗ ಕಂಟಿನ್ಯೂ ನಡೀತಾ ಇದೆ ಆ್ಯಂಡ್ ಸಿನಿಮಾಗಳನ್ನ ಏನಾದರೂ ಮಾಡ್ತಾ ಇದ್ದೀರಾ, ಹೇಗೆ? ಸದ್ಯಕ್ಕೆ ಯಾವುದೂ ಒಪ್ಕೊಳ್ತಾ ಇಲ್ಲ ಬಿಕಾಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಅ ಪ್ರೊಡಕ್ಷನ್ ಹೌಸ್, ರಸಾರ್ಣವ ಕ್ರಿಯೇಷನ್ಸ್ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು. ಸೊ ವಿ ಆರ್ ಲಿಸ್ನಿಂಗ್ ಟು ಕಪಲ್ ಆಫ್ ಸ್ಟೋರೀಸ್. ಕತೆಗಳನ್ನ ಕೇಳ್ತಾ ಇದ್ದೀವಿ. ನೋಡಬೇಕು ಹೇಗಾಗತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಯಾವುದು ಮನಸ್ಸಿಗೆ ನಾಟೋ ಅಂಥ ಕತೆಗಳು ಯಾವುದು ಕೇಳಿಲ್ಲ ಇನ್ನು. ಸೊ ಒಳ್ಳೆ ಕತೆ ಬಂದರೆ ಶಾರ್ಟ್ಲಿ ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ದ ಮೂವಿ. ಓಕೆ, ಹಸ್ಬೆಂಡು ಹಂಗಿದ್ರೆ ಇಂಡಸ್ಟ್ರಿ ಕಡೆ ಬರ್ತಾರೆ ಅಂದಂಗೆ ಆಯಿತು. ಅಂದರೆ ಕ್ಯಾಮ್ರಾ ಹಿಂದೆ ಇರ್ತಾರೆ, ಮೈದ್ನ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಕ್ಯಾಮ್ರಾ ಹಿಂದೆ ಇರ್ತಾರೆ. ಎಸ್, ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಆ್ಯಂಡ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡಲಿ. ನೀವು ಕೂಡ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳು, ಸೀರಿಯಲ್ಗಳು, ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗಲಿ. ವಿಜಯದಶಮಿ ದಿನ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು.
ಆ್ಯಂಡ್ ದಸರಾ ಹಬ್ಬ ನಾವು ಆಚರಿಸೋದೇ ಕೆಟ್ಟದನ್ನು ಮೆಟ್ಟಿ ಒಳ್ಳೆಯದು ಮೆರೀಲಿ ಅನ್ನೋದಕ್ಕೋಸ್ಕರ. ಸೊ ಇವತ್ತಿನ ಕಲಿಗಾಲದಲ್ಲಿ ಕೆಟ್ಟದ್ದು ಒಳ್ಳೆಯದು ಅನ್ನೋದು ಎರಡೂ ನಮ್ಮ ಮನಸ್ಸಲ್ಲೇ ಇರುತ್ತೆ. ಸೊ ಆದಷ್ಟು ಕೆಟ್ಟದನ್ನು ಕಡಿಮೆ ಮಾಡಿಕೊಂಡು, ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಒಳ್ಳೆತನನೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಮನುಷ್ಯ ಅಂದಮೇಲೆ ಎಲ್ಲ ಸಮ ಪ್ರಮಾಣದಲ್ಲಿರುತ್ತೆ. ಕೆಟ್ಟದನ್ನು ಆದಷ್ಟು ಕಡಿಮೆ ಮಾಡಿ ಒಳ್ಳೆಯದನ್ನು ನಾವು ಬೆಳೆಸ್ಕೊಳ್ಳೋಣ, ಹೊರಗಡೆ ನಮ್ಮ ಜೊತೆ ಇರೋರಿಗೂ ಹಂಚೋಣ. ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.